ನಮ್ಮೊಳಗಿನ ಅಪರೂಪದ ಸಾಧಕ ಪುರುಷೋತ್ತಮ್. ಗ್ರಾಮೀಣ ಅಭಿವೃದ್ಧಿ ಹಾಗೂ ಗ್ರಾಮಾಂತರ ಪ್ರದೇಶದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಎಲೆಮರೆಯ ಕಾಯಂತೆ ಸಮಾಜ ಸೇವಕ ಪುರುಷೋತ್ತಮ್ ಪಾದರಸದಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಮಾಜದ ದೀನದಲಿತರ ಉದ್ಧಾರಕ್ಕೆ ಪುರುಷೋತ್ತಮ್ ರವರು ಕಳೆದ 20ಕ್ಕೂ ಅಧಿಕ ವರ್ಷಗಳಿಂದ ಅವಿರತ ಶ್ರಮ ವಹಿಸುತ್ತಿದ್ದಾರೆ. 2001 ರಿಂದ 2009 ಜಿಲ್ಲಾ ಕಾಂಗ್ರೆಸ್ SC/ST ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಅವಧಿಯಲ್ಲಿ SC/ST ಹಾಗೂ ದೀನದಲಿತರ ಅಭಿವೃದ್ಧಿಗೆ ಸದಾ ಕಾರ್ಯಪ್ರವೃತ್ತರಾದವರು. ಇವರ ತಂದೆ ಶ್ರೀಯುತ ಚೌಡಯ್ಯನವರು 1978 ರಿಂದ 1983 ಅವಧಿಯಲ್ಲಿ ಭರಮಸಾಗರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದವರು. ಶ್ರೀಯುತ ಚೌಡಯ್ಯನವರು ಜಿಲ್ಲೆಯ ದೀನ, ದಲಿತ ಹಾಗೂ ಬಡವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸಿದವರು. ಡಾಕ್ಟರ್ BR ಅಂಬೇಡ್ಕರ್ ಸೇವಾ ಸಂಘದ ಮೂಲಕ ಚಳ್ಳಕೆರೆ, ಚಿತ್ರದುರ್ಗ, ದಾವಣಗೆರೆಯ ಗುಡಹಾಳ್ಗಳಲ್ಲಿ ವಸತಿ ಶಾಲೆಗಳನ್ನು ಪ್ರಾರಂಭಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದವರು. ಸದ್ಯ ಅವರ ಪುತ್ರರಾದ ಪುರುಷೋತ್ತಮ್ ತಂದೆಯವರ ಕಾರ್ಯವನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಇವರ ಕೊಡುಗೆ ಅಪಾರ. ಇದಕ್ಕೆ ಭಾಳ ಉದಾಹರಣೆ ಕೊಡ್ಬೇಕಂತಂದರೆ, ಇವತ್ತು ಏನಾದರೂ ಒಬ್ಬ ಮಾಜಿ MP ಅವರು ಜನಾರ್ದನ ಸ್ವಾಮಿಯವರು ಏನಿದ್ದಾರೆ, ಅವರು ನಮ್ಮ ತಂದೆಯವರು ಸ್ಥಾಪನೆ ಮಾಡಿದಂಥ ಶಾಲೆಯಲ್ಲಿ, ಅದು ರೆಸಿಡೆನ್ಷಿಯಲ್ ಹೈಸ್ಕೂಲ್ಸ್ ಅಂತೇಳಿ ವಸತಿಯುತ ಪ್ರೌಢಶಾಲೆಗಳು ಸ್ಥಾಪನೆ ಮಾಡಿದಂಥ ಶಾಲೆಗಳಲ್ಲಿ ಓದಿದಂಥವರು, ಹಾಗೂ ಈ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ DDP ಇರೋರು, ಉಪನಿರ್ದೇಶಕರು, ವಿದ್ಯಾ ಇಲಾಖೆಯಲ್ಲಿ ಇರ್ತಕ್ಕಂಥ ಅವರು ಸಹ ನಮ್ಮಲ್ಲಿ ಹಾಸ್ಟೆಲಲ್ಲಿದ್ದು ನಮ್ಮ ತಂದೆಯವರು ಸ್ಥಾಪನೆ ಮಾಡೋಂಥ ಶಾಲೆಯಲ್ಲಿ ಓದಿದಂಥ ಒಬ್ಬ ವಿದ್ಯಾರ್ಥಿ. ಬಹಳ ಜನ ಇಂಥ ಉದಾಹರಣೆಗಳನ್ನು ಕೊಡಲಿಕ್ಕೆ ಬಯಸ್ತೀನಿ. ಇದು ಉನ್ನತ ವಿದ್ಯಾಭ್ಯಾಸ ಮಾಡಿ ಸುಮಾರು ಜನ ಫಾರಿನ್ಗೆಲ್ಲ ಹೋಗಿ ಬಂದಿರತಕ್ಕಂಥ ಉದಾಹರಣೆಗಳಿದ್ದಾವೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ತಂದೆಯವರು ಸ್ಥಾಪನೆ ಮಾಡಿದಂಥ ಒಂದು ಈ ಸಂಸ್ಥೆ ಏನಿದೆ, ಇದನ್ನು ಇನ್ನೂ ಅಭಿವೃದ್ಧಿಪಡಿಸ್ಬೇಕು ಅಂತೇಳಿ ನಾವು ಬಹಳ ಮುಂದಾಲೋಚನೆ ಇಟ್ಕೊಂಡು ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಇನ್ನೂ ಹೆಚ್ಚಿನದಾಗಿ ಸಮಸ್ಯೆಯನ್ನು ಬೆಳೆಸಿ ಉಳಿಸ್ಬೇಕು. ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಶಾಲಾ ಕಾಲೇಜುಗಳನ್ನು ನಾವು ಇನ್ನೂ ಅಭಿವೃದ್ಧಿಪಡಿಸ್ಬೇಕು ಅನ್ನೋದು ಹಿತದೃಷ್ಟಿ ಇಟ್ಕೊಂಡು ನಾನು ತಮ್ಮ ಮೂಲಕ ಈ ಒಂದು ಮನವಿಯನ್ನು ನಾನು ಮಾಡ್ತಾಯಿದ್ದೀನಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಪುರುಷೋತ್ತಮ್ ಅಂತೇಳಿ. ನಾನು ಕಾರ್ಯದರ್ಶಿಯಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೀನಿ.